ಶಟರ್ ಮಿಷನ್ ಈಗ ತೆಂಗಿನ ಮರ ಮಡಿರೋ ರೈತರು ಇಲ್ಲ ತಾಳೆ ಮರ ಇಲ್ಲ ಒಂದು ಅಡಿಕೆ ಮರ ಮಡಿರೋ ರೈತರು ಏನಂದ್ರ ಅವ್ರಿಂದ ತೆಂಗಿನ ಮರ ಅದು ವೇಸ್ಟ್ ಅದೇ ಮೇಲೆ ತೆಂಗಿನಕಾಯಿ ಸಿಪ್ಪೆ ಸುಳಿಯೋದು ಸಿಪ್ಪೆಗಳು ಗರಿಗಳು ಮೊಟ್ಟೆಗಳು ಎಲ್ಲಾನೇ ಈ ಮಿಷಿನ್ ಬಂದು ನೀವು ಹಾಕಿ ಪೌಡರ್ ಮಾಡ್ಬೋದು. ಪೌಡರ್ ಮಾಡಿ ನಿಮ್ಮ ತೋಟಕ್ಕೆ ನೀವು ಬಂದು ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ಟ್ರಾಕ್ಟರ್ ಮಡಿರೋ ರೈತರಿಗೆ ಅವ್ರಿಗೆ ಓನ್ ಯೂಸೇಜ್ ಮಾತ್ರ ಇಲ್ಲದಂಗ ಅವ್ರು ಬಂದು ಬಾಡಿಗೆ ಹೊಡಿಯೋದು. ತಿಂಗಳಿಗೆ ನೋಡ್ರಿ ಅಂದ್ರೆ ಈ ಮಿಷನ್ ಯೂಸ್ ಮಾಡಿ ಅವರೊಂದು 30,000 40,000 ಬರೆಯೋದೇ ಅವ್ರಿಂದ ಪ್ರಾಫಿಟ್ ಯೂಸ್ ಮಾಡ್ತಾರೆ. ನಮ್ಮ ಹತ್ರ ನೋಡ್ರಿ ಅಂದ್ರೆ ಸಣ್ಣ ಟ್ರಾಕ್ಟರ್ ಇದ್ದು ಮಿನಿಮಮ್ 24 HP ಟ್ರಾಕ್ಟರ್ ಇದ್ದು ಮ್ಯಾಕ್ಸಿಮಮ್ ಎಷ್ಟು ದೊಡ್ಡ HP ಟ್ರಾಕ್ಟರ್ ಹೆಂಗಿದ್ರೂ ನಮ್ಮ ಹತ್ರ ಅದಕ್ಕೆ ತಗೊಂಡ ಮರಿ ನಾವು ಬಂದು ಮಿಷನ್ಸ್ ಬಂದು ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿರ್ತೀವಿ. ಅದಾದ ಟ್ರಾಕ್ಟರ್ ಇಲ್ಲದಂಗಿರೋ ರೈತರಿಗೆ ನೋಡಿದ್ರೆ ನಾವು ಕರೆಂಟ್ ಮೋಟರ್ ಬಂದು ಮಿಷನ್ ಹಾಕಿ ಕೊಟ್ಟಿರ್ತೀವಿ ಸರ್. ನೋಡಿದ್ರೆ ಇವಾಗ ಶಟರ್ ಮಿಷನ್ಸ್ ಇದು ಎಲ್ಲಾನೇ ನೋಡಿದ್ರೆ ಈಗ ಕರ್ನಾಟಕ ಡೀಲರ್ ಯಾಗ ಬಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ. ಕರ್ನಾಟಕ ರೈತರ ಹತ್ರದ್ದು ನಮ್ಗೆ ಬಂದು ತುಂಬಾ ಬಂದು ಡಿಮ್ಯಾಂಡ್ ಬಂದು ನಾವು ಶಟರ್ ಮಿಷನ್ ಒಯ್ದಿರ್ತದೆ. ಈಗ ಇದು 2 ಮಿಷನ್ ಕೂಡ ನೋಡಿದ್ರೆ ಕರ್ನಾಟಕ ನಾವು ರೆಡಿ ಡಿಸ್ಪ್ಯಾಚ್ ಮಾಡಕ್ಕೆ ಕೊಟ್ಟಿರ್ತೀರಿ. ಇದೆಲ್ಲ ಈಗ VRL ನಾವು ಬಂದು ನೀವೇ ಪ್ಯಾಕ್ ಮಾಡಿ ನಾವು VRL ಟ್ರಾನ್ಸ್ಪೋರ್ಟ್ ನಾವು ಕರ್ನಾಟಕ ರೈತರಿಗೆ ಕಳಿಸ್ಕೊಡಕೋತೀರಿ ಸರ್. ಓಕೆ, ಹಾಯ್ ಮೇಡಮ್, ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದೀವಿ ನಾವು. ಎಲ್ಲಾ ಶಟರ್ ಮಿಷನ್ ಎಲ್ಲ ರೆಡಿ ಆಗ್ತಿದಾವ, ಎಲ್ಲ ಕರ್ನಾಟಕ ಡಿಸ್ಪ್ಯಾಚ್ ಆಗ್ತಿದಾವ ಅಂತ ಹೇಳ್ತಾ ಇದ್ರಿ. ಯಾವ ತರ ಇದೆ ಒಂದೊಂದಾಗಿ ತಿಳಿಸ್ಕೊಡಿ ಮೇಡಮ್. ಓಕೆ ಸರ್, ಇವಾಗ ನೋಡ್ರಿ ಅಂದ್ರೆ ಎಲ್ಲಾ ಕಂಪನಿ ಅವ್ರವ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾರ. ಬಟ್ ಅವ್ರು ಯಾರನ್ನೇ ಬಂದು ನೋಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಾಣಿಸಿಲ್ಲ. ನಾವು ನೋಡ್ರಿ ಲೈವ್ಲಿ ನಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲಾನೇ ನಾವು ತೋರಿಸ್ತೀರಿ. ಇದೆಲ್ಲಾನೇ ನೋಡ್ರಿದ್ರೆ ಇವಾಗ ಶಟರ್ ಮಿಷನ್ಸ್ ಇದು ಎಲ್ಲಾನೇ ನೋಡಿದ್ರೆ ಈಗ ಕರ್ನಾಟಕ ಡೀಲರ್ ಯಾಗ ಬಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀರಿ. ಅವ್ರಿಗೆ ಡೈರೆಕ್ಟ್ ಆಗಿ ಬಂದು ಈಗ ನಮ್ಮ ಹತ್ರ ಈಗ ಒಂದು ಬಲ್ಕ್ ಕ್ವಾಂಟಿಟಿ ಆರ್ಡರ್ ಕೊಟ್ಟಿರ್ತಾರ. ಅವ್ರಿಗೆ ಹೇಳ್ತಾ ನಾವು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಷ್ಟು ಮಿಷನ್ಸ್ ನಾವ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀರಿ. ಲೈವ್ ಲೈನ್ ನೋಡ್ರಿ ನೀವು ಎಷ್ಟು ಮಿಷನ್ಸ್ ನಮ್ಮ ಹತ್ರ ಇರ್ತದ ನೆಲಿಟಿ. ಇದಕ್ಕಂದ್ರೆ ಸ್ಪೇರ್ ಬೇಕಂದ್ರೆ ಸ್ಪೇರ್ಸ್ ಎಲ್ಲಾನೇ ಬಂದು ನೋಡಿದ್ರೆ ಆ ಕಡೆ ಇರ್ತದೆ. ಎಲ್ಲಾ ಸ್ಪೇರ್ಸ್ ಇರ್ತದೆ, ಬೆಲ್ಟ್ ಇರ್ತದೆ, ಆ ವೀಲ್ ಇರ್ತದೆ, ಎಲ್ಲಾನೇ ಬಂದು ಸ್ಪೇರ್ಸ್ ನಮ್ಮ ಹತ್ರ ಇಲ್ಲಿ ರೆಡಿಲಿ ಅವೈಲಬಲ್ ಆಗಿ ಇರ್ತದೆ ಸರ್. ಈಗ ನೀವು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಶಟರ್ ಮಷಿನ್ ಯಾವ ರೇಟ್ ಅಲ್ಲಿ ಕೊಡ್ತಿದ್ರೆ ಮತ್ತೆ ಯಾವ ತರ ಅನುಕೂಲ ರೈತರಿಗೆ? ಸರ್ ಇದು ನೋಡ್ರಿ ಅಂದ್ರೆ ಮೈನ್ ಆಗಿ ತೆಂಗಿನ ಮರ ಮಡಿರೋ ರೈತರು ಇಲ್ಲ ಅಡಿಕೆ ಮಡಿರೋ ರೈತರು ಎಲ್ಲಾ ರೈತರಿಗೆ ಈ ಮಿಷನ್ ಬಂದು ತುಂಬಾ ಅನುಕೂಲವಾಗಿರೋದು. ಯಾಕಂದ್ರೆ ಈಗ ತೆಂಗಿನ ಮರ ವೇಸ್ಟ್, ಅಡಿಕೆ ಮರ ವೇಸ್ಟ್, ಇಲ್ಲ ತಾಳೆ ಮರ ಇದ್ರೆ ತಾಳೆ ಮರ ವೇಸ್ಟ್, ಇದೆಲ್ಲಾನೇ ನೋಡ್ರೆ ಅವ್ರು ಬಂದು ಈ ಮಿಷನ್ ಹಾಕಿ ಪೊಡಿ ಮಾಡಿ ಅವ್ರು ಬಂದು ಗೊಬ್ಬರವಾಗಿ ಬಂದು ಯೂಸ್ ಮಾಡ್ಬೋದು. ಆ ತರನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀರಿ. ಇದು ಬಂದು ನಾವು ಕಸ್ಟಮೈಸೇಷನ್ ಮಾಡ್ತೀರಿ. ಯಾವ್ಯಾವ ಟ್ರಾಕ್ಟರ್ ಗಳಿಗೆ ಯಾವ ಟೈಪ್ ಮಷಿನ್ಸ್ ಎಲ್ಲ ಸಿಗುತ್ತೆ ಸರ್? ನಮ್ಮ ಹತ್ರ ನೋಡ್ರಿ ಅಂದ್ರೆ ಸಣ್ಣ ಟ್ರಾಕ್ಟರ್ ಇದ್ದು ಮಿನಿಮಮ್ 24 HP ಟ್ರಾಕ್ಟರ್ ಇದ್ದು ಮ್ಯಾಕ್ಸಿಮಮ್ ಎಷ್ಟು ದೊಡ್ಡ HP ಟ್ರಾಕ್ಟರ್ ಹೆಂಗಿದ್ರೂ ನಮ್ಮ ಹತ್ರ ಅದಕ್ಕೆ ತಗೊಂಡ ಮರಿ ನಾವು ಬಂದು ಮಿಷನ್ಸ್ ಬಂದು ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿರ್ತೀರಿ. ಕರೆಂಟ್ ಇಲ್ಲ ಅದಾದ ಟ್ರಾಕ್ಟರ್ ಇಲ್ಲದಂಗಿರೋ ರೈತರಿಗೆ ನೋಡ್ರಿ ಅಂದ್ರೆ ನಾವು ಕರೆಂಟ್ ಮೋಟರ್ ಬಂದು ಮಿಷನ್ ಹಾಕಿ ಕೊಟ್ಟಿರ್ತೀರಿ ಸರ್. ಟ್ರಾಕ್ಟರ್ ಇಂದ ಆಪರೇಟ್ ಮಾಡ್ಕೋಬಹುದು, ಇಲ್ಲ ಕರೆಂಟ್ ಯೂಸ್ ಮಾಡಬಹುದು ಸರ್. ರೈತರಿಗೆ ಅಥವಾ ಟ್ರಾಕ್ಟರ್ ಅಂತ ರೈತರಿಗೆ ಯಾವ ತರ ಅನುಕೂಲ ಈ ಶಟರ್ ಎಲ್ಲ? ಸರ್ ಇದು ಮೇನ್ ಆಗಿ ನೋಡ್ರಿ ಅಂದ್ರೆ ಟ್ರಾಕ್ಟರ್ ಮಡಿಯೋ ರೈತರಿಗೆ ಅವ್ರಿಗೆ ಓನ್ ಯೂಸೇಜ್ ಮಾತ್ರ ಇಲ್ಲದಂಗ ಅವ್ರು ಬಂದು ಬಾಡಿಗೆ ಹೊಡಿಬಹುದು. ಬಾಡಿಗೆ ಹೊಡಿಯೋಕೊತ್ತಿಲ್ ನೋಡ್ರಿ ಅಂದ್ರೆ 1 ಅವರಿಗೆ ಬಂದು ಅವ್ರ ಒಂದು 1,500 ರೂಪಾಯಿ ಇದ್ದ 2,000 ರೂಪಾಯಿ ಬಂದು ಅವ್ರ ಇದ್ರದ್ದು ಪ್ರಾಫಿಟ್ ಬರೋದು ಸರ್. ಯಾವ ತರ ಮೇಡಮ್ ತಿಂಗಳಿಗೆಲ್ಲ ಯಾವ ತರ ಅರ್ನ್ ಮಾಡಬಹುದು? ಸರ್ ಒಂದು ತಿಂಗಳಿಗೆ ನೋಡ್ರಿ ಅಂದ್ರೆ ಈ ಮಿಷನ್ ಯೂಸ್ ಮಾಡಿ ಅವರೊಂದು 30,000 ಬರೆಯೋದೇ ಅವ್ರದ್ದು ಪ್ರಾಫಿಟ್ ಯೂಸ್ ಮಾಡಬಹುದು. ವೇಸ್ಟ್ ಆಗಿರೋ ಖರ್ಚು ಇದ್ರದ್ದೇ ಅವ್ರು ಬಂದು ಪ್ರಾಫಿಟ್ ಇದ್ರೆ ಅರ್ನ್ ಮಾಡಬಹುದು ಸರ್. ಯಾವ ತರ ಮೇಡಮ್ ಶಟರ್ ಮಿಷನ್ ಅಂತೂ ರೆಡಿ ಆಗಿದೆ ಡಿಸ್ಪ್ಯಾಚ್ ಗೆ, ಯಾವ ತರ ಇಲ್ಲ? ಸರ್ ಈಗ ನೋಡ್ರಿ ಅಂದ್ರೆ ಕರ್ನಾಟಕ ರೈತರ ಹತ್ರದ್ದು ನಮ್ಗೆ ಬಂದು ತುಂಬಾ ಬಂದು ಡಿಮ್ಯಾಂಡ್ ಬಂದು ನಾವು ಶಟರ್ ಮಿಷನ್ ಒಯ್ದಿರ್ತದೆ. ಈಗ ಇದು 2 ಮಿಷನ್ ಕೂಡ ನೋಡ್ರಿ ಅಂದ್ರೆ ಕರ್ನಾಟಕ ನಾವು ರೆಡಿ ಡಿಸ್ಪ್ಯಾಚ್ ಮಾಡಕ್ಕೆ ಕೊಟ್ಟಿರ್ತೀರಿ. ಇದೆಲ್ಲ ಈಗ VRL ನಾವು ಬಂದು ನೀವೇ ಪ್ಯಾಕ್ ಮಾಡಿ ನಾವು VRL ಟ್ರಾನ್ಸ್ಪೋರ್ಟ್ ನಾವು ಕರ್ನಾಟಕ ರೈತರಿಗೆ ಕಳಿಸ್ಕೊಡಕೋತೀರಿ ಸರ್. ಓಕೆ ಮೇಡಮ್, ಯಾವುದೇ ತರ ಏನೇ ಇದ್ರು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಡ್ತೀರಿ? ಹೌದು ಸರ್, ನಾನು ನೀಟೇ ಪ್ಯಾಕ್ ಮಾಡ್ತೀರಿ. ಇದು ಬಂದು ಜಸ್ಟ್ ಇವಾಗ ನೀವು ಕವರ್ ಮಾತ್ರ ಹಾಕಿರ್ತೀರಿ. ನಾವು ಬಂದು ಇದು ಮೇಲೆ ವುಡನ್ ಬಾಕ್ಸ್ ಮಾಡಿ ಕಾಟನ್ ಬಾಕ್ಸ್ ಬರ್ತದಲ್ವಾ, ಆ ತರ ಕಾಟನ್ ಬಾಕ್ಸ್ ಮಾಡಿ ನಾವು ನೀಟಾಗಿ ಪ್ಯಾಕ್ ಮಾಡಿ ಬಂದು ನಾವು ರೈತರಿಗೆ ಕಳಿಸ್ಕೊಟ್ಟಿರ್ತೀರಿ ಸರ್. ಅದ್ರದ್ದು ನಿಮ್ ದೊಡ್ಡ ಟ್ರಾಕ್ಟರ್ ಹಂಗಿದ್ರೆ ನೀವು ಮಿಷನ್ಸ್ ನ ಯೂಸ್ ಮಾಡಬಹುದು. ಇಲ್ಲ ನೀವು 24 HP ಕಡಿಮೆ ಇರ್ತದಂದ್ರ ಬೇರೆ ಶಟರ್ ಮಿಷನ್ ಮಾತ್ರ ಇರ್ತದೆ. ಇದು ಬಂದು ಶಟರ್ ಕಮ್ ಪಲ್ವರೈಸರು. ನೀವು ಬಂದು 28 HP 24 HP ಕೆಳಗಡೆ ಇದ್ರೆ ನೀವು ಬಂದು ಬೇರೆ ಶಟರ್ ಮಾತ್ರ ನೀವು ಯೂಸ್ ಮಾಡಬಹುದು ಸರ್. ಮೈನ್ ಆಗಿ ಮೇಂಟೆನೆನ್ಸ್ ನೋಡ್ರಿ ಅಂದ್ರೆ 4 ದಿಕ್ಕ ಬಂದು ನೀವು ಬೇರಿಂಗ್ ಬರೋದು ಮಿಷನ್ಲಿ. ಆ ಬೇರಿಂಗ್ ನೋಡ್ರಿ ಅಂದ್ರೆ ಪ್ರಾಪರ್ ಆಗಿ ಗ್ರೀಸಿಂಗ್ ಮಾತ್ರ ಕೊಡ್ಬೇಕು. ಈಗ ಬಂದು ಒಂದು 6 ಗಂಟೆ 5 ಗಂಟೆ ಅವ್ರ ಮಿಷನ್ ಓಡಿಸ್ತಾರ ಹಂಗೆ ಅಂದ್ರೆ ಒಂದು 2 ಅವರ್ಸ್ ಇಲ್ಲಾಂದ್ರೆ ಒಂದು 1.5 ಅವರ್ಸ್ ಒನ್ಸ್ ಬಂದು ಗ್ರೀಸಿಂಗ್ ಮತ್ತೆ ಪ್ರಾಪರ್ ಆಗಿ ಕೊಡಬೇಕು ಸರ್. ಓಕೆ, ಆ ತರ ಇದು ಮಾಡಿದ್ರೆ ಆರಾಮಾಗಿ ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹೌದು ಸರ್, ಹೌದು. ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದ್ರೂ ಕಳಿಸ್ಕೊಡ್ತೀರಾ? ಹೌದು ಸರ್, ಎಲ್ಲಾನೇ ಕಳಿಸ್ಕೊಡ್ತೀರಿ ನಾವು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.